ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎಸ್ ಎಲೆಕ್ಟ್ರಾನಿಕ್ಸ್. ಇವತ್ತು ನಮ್ಮ ಹತ್ರ ಒಂದು ಸ್ಯಾಮ್ಸಂಗ್ 32 ಇಂಚಸ್ ಟಿವಿ ಇದೆ. ಇದರ ಮಾಡಲ್ ನಂಬರ್ ನೋಡೋದಾದ್ರೆ UA32D5900VR ಅಂದ್ಬಿಟ್ಟು ಇದರಲ್ಲಿ 5000 ಸೀರೀಸ್ ಅಲ್ಲಿ 5500 ಮಾಡಲ್ ಬರುತ್ತೆ. ಇದು ಎಲ್ಲ ಆಲ್ಮೋಸ್ಟ್ ಸೇಮ್ ಮಾಡಲ್ಸ್ ಇರುತ್ತೆ. ಇದರಲ್ಲಿ ಟೋಟಲ್ ನಮಗೆ 3 ಸೈಜಸ್ ಆಫ್ ಟಿವಿಸ್ ನೋಡೋದಕ್ಕೆ ಸಿಗುತ್ತೆ. 32, 40, 46 ಅಂದ್ಬಿಟ್ಟು ಈ ಮೂರು ಮಾಡಲ್ ಅಲ್ಲೂ ಒಂದೇ ಒಂದು ಕಾಮನ್ ಪ್ರಾಬ್ಲಮ್ ಆದ್ರೆ ಇದೆ. ಮದರ್ ಬೋರ್ಡ್ ಅಲ್ಲಿ ಇದು ಪ್ರಾಬ್ಲಮ್ ಆದ್ರೆ ಬರುತ್ತೆ. ಟಿವಿ ಯಾವ ಕಂಡೀಷನ್ ಅಲ್ಲಿ ಇರುತ್ತೆ ಅಂತ ನಾವು ಇವಾಗ ನೋಡೋಣ. ಟಿವಿ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ನಮಗೆ ಈ ರೀತಿ ಇದೆ. ಟಿವಿನ ಆನ್ ಮಾಡ್ಕೊಂಡಿದ್ದೀನಿ. HDMI ಅಲ್ಲಿ ನೋ ಸಿಗ್ನಲ್ ಅಂತ ಬಂದಿದೆ. ನೀವು ಇಲ್ಲಿ ನೋಡಬಹುದು ಸ್ಯಾಮ್ಸಂಗ್ ಟಿವಿ. ಇದು ಈ ರೀತಿ ಮತ್ತೆ ರೀಸ್ಟಾರ್ಟ್ ಆಗಿ ಸ್ಯಾಮ್ಸಂಗ್ ಸ್ಮಾರ್ಟ್ ಟಿವಿ ಅಂತ ಬರುತ್ತೆ. ಸೊ ಆಮೇಲೆ ಮತ್ತೆ HDMI ಬರುತ್ತೆ. ಮತ್ತೆ ಇಲ್ಲಿ ಚೆಕ್ ಸಿಗ್ನಲ್ ಕೇಬಲ್ ಇಲ್ಲ ನೋ ಸಿಗ್ನಲ್ ಈ ತರ ಒಂದು ಸಿಗ್ನಲ್ ಕನೆಕ್ಟ್ ಆಗಿಲ್ಲ ಅಂತ ತೋರಿಸ್ತಾ ಇರುತ್ತೆ. ಇವಾಗ ಇದು HDMI 1 ಅಲ್ಲಿ ಇದೆ. ನೀವು ನೋಡಿದ್ರಲ್ಲ ಮತ್ತೆ ಟಿವಿ ಆಫ್ ಆಗಿದೆ. ಮತ್ತೆ ಇದು ಸ್ಯಾಮ್ಸಂಗ್ ಲೋಗೋ ಆದ್ರೆ ಬಂದು ಸ್ಮಾರ್ಟ್ ಟಿವಿ ಅಂತ ಬಂದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಕ್ಚುಯಲ್ ಪ್ರಾಬ್ಲಮ್. ಇದರಲ್ಲಿ ಏನ್ ಪ್ರಾಬ್ಲಮ್, ಮದರ್ ಬೋರ್ಡ್ ನ ಯಾವ ರೀತಿ ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಆದ್ರೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇವಾಗ ಟಿವಿನ ಓಪನ್ ಮಾಡ್ಕೊಳ್ಳೋಣ. ಟಿವಿಯ ಎಲ್ಲ ಸ್ಕ್ರೂಸ್ ಓಪನ್ ಮಾಡ್ಕೊಂಡ್ಮೇಲೆ ನಮ್ಗೆ ಇಲ್ಲಿ ಟಿವಿ ಒಳಗಡೆ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ಒಂದು ಪವರ್ ಸಪ್ಲೈ ಇದೆ, ಈ ಕಡೆ ಸೈಡ್ ಮದರ್ ಬೋರ್ಡ್ ಇದೆ, ಒಂದು ಟಿಕಾನ್ ಬೋರ್ಡ್ ಇರುವಂತದ್ದು. ಇದು 32 ಇಂಚಸ್ ಟಿವಿಯಲ್ಲೂ 40 ಇಂಚಸ್ ಟಿವಿಯಲ್ಲೂ 46 ಇಂಚಸ್ ಟಿವಿಯಲ್ಲೂ ಒಂದೇ ಮದರ್ ಬೋರ್ಡ್ ಆದ್ರೆ ಯೂಸ್ ಮಾಡಿದ್ದಾರೆ. ಮೈನ್ ಇದರಲ್ಲಿ ಪ್ರಾಬ್ಲಮ್ ಬಂದ್ಬಿಟ್ಟು ಈ ಚಿಪ್ ಅಲ್ಲಿ ಆಗಿರುತ್ತೆ. ಇದನ್ನ NAND ಚಿಪ್ ಅಂತಾರೆ, NAND NAND ಚಿಪ್ ಅಂತಾರೆ. ಸೊ ಈ ಚಿಪ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ಚಿಪ್ ನ ನಂಬರ್ ಕೂಡ ನೀವು ಇಲ್ಲಿ ನೋಡಬಹುದು, K9GA-G08UOE ಅಂದ್ಬಿಟ್ಟು. ಈ ಚಿಪ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಇದನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ. ಫಸ್ಟ್ ಈ ಐಸಿನ ಆದ್ರೆ ಓಪನ್ ಮಾಡ್ಕೊಬೇಕಾಗುತ್ತೆ. ಐಸಿನ ಓಪನ್ ಮಾಡ್ಕೊಂಡು ಇದ್ರಲ್ಲಿ ಸಾಫ್ಟ್ವೇರ್ ನ ಮತ್ತೆ ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಫಸ್ಟ್ ಇವಾಗ ಐಸಿನ ಓಪನ್ ಮಾಡ್ಕೊಳ್ಳೋದಕ್ಕೆ ನಾನು ಅಲ್ಲಿ ಫ್ಲಕ್ಸ್ ಹಾಕಿ ಮತ್ತೆ ರೀಸಾಲ್ಡ್ರಿಂಗ್ ಮಾಡಿ ಐಸಿನ ಓಪನ್ ಮಾಡ್ಕೊತಾ ಇದ್ದೀನಿ. ಇದು ಈ ರೀತಿ ಸಾಲ್ಡ್ರಿಂಗ್ ಗನ್ ಇದ್ರೆ ತುಂಬಾ ಈಸಿಯಾಗಿ ಐಸಿನ ಓಪನ್ ಮಾಡ್ಕೊಬಹುದು. ನಾರ್ಮಲ್ ಸಾಲ್ಡ್ರಿಂಗ್ ಐರನ್ ಅಲ್ಲಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಬ್ಲೋವರ್ ಯೂಸ್ ಮಾಡಿ ಸಹ ಓಪನ್ ಮಾಡ್ಕೊಬಹುದು. ಇವಾಗ ಒಂದ್ ಸೈಡ್ ಐಸಿ ಆದ್ರೆ ಓಪನ್ ಆಗಿದೆ. ಇವಾಗ ಇನ್ನೊಂದ್ ಸೈಡ್ ಅದೇ ರೀತಿ ಫ್ಲಕ್ಸ್ ಹಾಕಿ ಮತ್ತೆ ರೀಸಾಲ್ಡ್ರಿಂಗ್ ಮಾಡ್ಕೊಂಡು ಈ ಐಸಿನ ಆದ್ರೆ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಓಪನ್ ಆಗಿದೆ. ಈ ಕಡೆ ಸೈಡ್ ಸ್ವಲ್ಪ ಎಲ್ಲೋ ಲೆಡ್ ಸಿಗಾಕೊಂಡಂಗಿದೆ. ಸೊ ಅದಕ್ಕೆ ಮತ್ತೆ ರೀಸಾಲ್ಡರ್ ಮಾಡಿ ಇದನ್ನ ತೆಕ್ಕೊಂಡಿದ್ದೀನಿ. ಐಸಿ ಇವಾಗ ಕಂಪ್ಲೀಟ್ ಓಪನ್ ಆಗಿದೆ. ಇವಾಗ ಈ ಐಸಿನ ಈಚ್ ಅಂಡ್ ಎವ್ರಿ ಪಿನ್ ಕ್ಲೀನ್ ಮಾಡಬೇಕಾಗುತ್ತೆ. ಜಾಸ್ತಿ ಲೆಡ್ ಆಗೋಗಿದೆ. ಸೊ ಅದರಿಂದ ಎಲ್ಲ ಪಿನ್ಸ್ ಜಾಯಿಂಟ್ ಆಗಿದೆ ಇದರಲ್ಲಿ. ಅದಕ್ಕೋಸ್ಕರ ಫ್ಲಕ್ಸ್ ಹಾಕೊಂಡು ಎಲ್ಲ ಪಿನ್ಸ್ನು ಮತ್ತೆ ಇದು ಸಾಲ್ಡ್ರಿಂಗ್ ಮಾಡ್ಕೊಂಡು ಲೆಡ್ ನ ರಿಮೂವ್ ಮಾಡ್ಕೊತಾ ಇದ್ದೀನಿ. ನೀವು ಇವಾಗ ನೋಡಿದ್ರಲ್ವಾ, ಈ ರೀತಿ ಪ್ರತಿಯೊಂದು ಪಿನ್ನು ನೀಟ್ ಅಂಡ್ ಕ್ಲೀನ್ ಆಗಿರಬೇಕು. ಯಾವ್ದಾದ್ರು ಪಿನ್ ಜಾಯಿಂಟ್ ಆಗಿದ್ರೆ ಮತ್ತೆ ನಾವು ಪ್ರೋಗ್ರಾಮರ್ ಕನೆಕ್ಟ್ ಮಾಡಿದ್ರೆ ಪ್ರೋಗ್ರಾಮರ್ಗೆ ಅಥವಾ ಐಸಿಗೆ ಯಾವ್ದ್ರಲ್ಲಾದ್ರೂ ಒಂದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಈ ಐಸಿನ IP ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಅದರಲ್ಲಿ ಫ್ಲಕ್ಸ್ ಇದ್ರೆ ಸಾಫ್ಟ್ವೇರ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಎರರ್ ಬರುತ್ತೆ. ಅದಕ್ಕೋಸ್ಕರ IP ಹಾಕಿ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. IP ಇಲ್ಲ ಅಂದ್ರೆ ಥಿನ್ನರ್ ಸಹ ಯೂಸ್ ಮಾಡ್ಬೋದು. ಇವಾಗ ಈ ಐಸಿನ ಪ್ರೋಗ್ರಾಮರ್ ಜೊತೆ ಕನೆಕ್ಟ್ ಮಾಡ್ತೀನಿ. ಸೊ ಇವಾಗ ಪ್ರೋಗ್ರಾಮರ್ನ ಲ್ಯಾಪ್ಟಾಪ್ ಜೊತೆ ಕನೆಕ್ಟ್ ಮಾಡಿದ್ದಾಯ್ತು. ಈ ಐಸಿನ ಪ್ರೋಗ್ರಾಮರ್ಗೆ ಕನೆಕ್ಟ್ ಮಾಡೋದಕ್ಕೆ ಈ ರೀತಿ ಅಡಾಪ್ಟರ್ ಬರುತ್ತೆ. ಅಡಾಪ್ಟರ್ ಅಲ್ಲಿ ಐಸಿನ ಪ್ಲೇಸ್ ಮಾಡಬೇಕಾಗುತ್ತೆ. ಇವಾಗ ಈ ಅಡಾಪ್ಟರ್ನ ಪ್ರೋಗ್ರಾಮರ್ ಜೊತೆ ಆದ್ರೆ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ವಾ, ಇವಾಗ ಐಸಿ ಪ್ರೋಗ್ರಾಮರ್ ಅಲ್ಲಿ ಕನೆಕ್ಟ್ ಆಗಿದೆ. ಇವಾಗ ಇಲ್ಲಿ ನಮ್ಮ RT809H ಪ್ರೋಗ್ರಾಮರ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಇಂಟರ್ಫೇಸ್ ನೋಡೋದಕ್ಕೆ ಈ ರೀತಿ ಇರುತ್ತೆ. ಇಲ್ಲಿ ಸ್ಮಾರ್ಟ್ ಐಡೆಂಟಿಫೈ ಮೇಲೆ ಕ್ಲಿಕ್ ಮಾಡಿ ಇದನ್ನ NAND ಚಿಪ್ ಗೆ ಚೇಂಜ್ ಮಾಡಿ ಓಕೆ ಮಾಡ್ತಾ ಇದ್ದೀನಿ. ಇವಾಗ ನಮ್ದು NAND ಚಿಪ್ ಪ್ರೋಗ್ರಾಮ್ ಮಾಡೋದಕ್ಕೆ ಸೆಲೆಕ್ಟ್ ಆಗಿದೆ. ಐಸಿ ಯಾವುದು ಅಂತ ಫಸ್ಟ್ ಡಿಟೆಕ್ಟ್ ಮಾಡೋದಕ್ಕೆ ನಾನು ಇಲ್ಲಿ ಸ್ಮಾರ್ಟ್ ಐಡೆಂಟಿಫೈ ಕೊಟ್ಟಿದ್ದೀನಿ. ಐಸಿ ನಂಬರ್ ಸಹ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಡಿಟೆಕ್ಟ್ ಆಗಿ ಐಸಿ ಡೀಟೇಲ್ಸ್ ಆದ್ರೆ ಬಂದಿದೆ. ಇವಾಗ ಇದರಲ್ಲಿ ಐಸಿ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಬೇಕಾಗುತ್ತೆ. ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಐಸಿನ
ಪ್ರಾಬ್ಲಮ್ ಇರುತ್ತೆ, ಸಾಫ್ಟ್ವೇರ್ ಇಶ್ಯೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಐಸಿನ ಚೆಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ಇಲ್ಲಿ ಬ್ಲಾಂಕ್ ಬ್ಲಾಕ್ ಡಿಟೆಕ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಐಸಿನ ಚೆಕ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಟಿವಿನೇ ಇದು. ಸೊ ಟಿವಿಯಲ್ಲೂ ಈ ತರದೆಲ್ಲ ವರ್ಕ್ಸ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಡಿಟೆಕ್ಟ್ 3 ಬ್ಯಾಡ್ ಬ್ಲಾಕ್ ಅಂತಿದೆ. ಜನರಲ್ ಆಗಿ 2-3 ಬ್ಯಾಡ್ ಬ್ಲಾಕ್ಸ್ ಇದ್ದೇ ಇರುತ್ತೆ. ಅದರಲ್ಲೂ ಒಂದು ಥಿಯರಿ ಇದೆ, ಅದನ್ನ ನಾವು ಫಾಲೋ ಮಾಡ್ಕೊಂಡ್ರೆ ಮಾತ್ರ, ಅದನ್ನ ನಾವು ಇದರಲ್ಲಿ ಚೆಕ್ ಮಾಡ್ಕೊಂಡ್ರೆ ಮಾತ್ರ ಆ ಐಸಿಗೆ ಮತ್ತೆ ಸಾಫ್ಟ್ವೇರ್ ಹಾಕಿದ್ರೆ ರೆಡಿ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಐಸಿ ಬಂದ್ಬಿಟ್ಟು ಅಷ್ಟೊಂದೇನು ಡ್ಯಾಮೇಜ್ ಆಗಿಲ್ಲ, ಲೈಟ್ 1% ಡ್ಯಾಮೇಜ್ ಆಗಿದೆ ಅಂತ ಅನ್ಕೊಬಹುದು. ಇವಾಗ ಐಸಿ ಕಂಪ್ಲೀಟ್ ಇವಾಗ ಓಕೆ ಇದೆ ಅಂತ ನನಗೆ ಅನ್ನಿಸ್ತದೆ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಹೊಸ ಸಾಫ್ಟ್ವೇರ್ ನಾದ್ರೆ ಹಾಕೊಂತಾ ಇದ್ದೀನಿ. ಹೊಸ ಸಾಫ್ಟ್ವೇರ್ ಅಂದ್ರೆ ವರ್ಕಿಂಗ್ ಸಾಫ್ಟ್ವೇರ್. ಇಲ್ಲಿ ನೋಡ್ಬೋದು, ಇದು ನಾನು ಆಲ್ರೆಡಿ ರೀಡ್ ಮಾಡಿ ಇಟ್ಕೊಂಡಿರುವಂತ ಸಾಫ್ಟ್ವೇರ್ ಇದು. ಸೊ ಇವಾಗ ಈ ಸಾಫ್ಟ್ವೇರ್ ನ ರೈಟ್ ಮಾಡ್ತಾ ಇದ್ದೀನಿ. ಇವಾಗ ಸಾಫ್ಟ್ವೇರ್ ರೈಟ್ ಪ್ರೊಸೆಸ್ ಆದ್ರೆ ಸ್ಟಾರ್ಟ್ ಆಗಿದೆ. 1% 2% ಸಾಫ್ಟ್ವೇರ್ ಆಗ್ತಾ ಇದೆ. ಇದು ಸಾಫ್ಟ್ವೇರ್ ಕಂಪ್ಲೀಟ್ ಆಗೋದಕ್ಕೆ ಒಂದು 5 to 10 minutes ವರೆಗೂ ಟೈಮ್ ಹಿಡಿಬಹುದು. ಸೊ ಅಷ್ಟರೊಳಗಡೆ ನಾವು ಬೋರ್ಡ್ ನ ಕ್ಲೀನ್ ಮಾಡ್ಕೊಳ್ಳೋಣ. ಬೋರ್ಡ್ ಅಲ್ಲಿ ಸಹ ಈಚ್ ಅಂಡ್ ಎವ್ರಿ ಪಿನ್ ಇಂಡಿವಿಜುವಲ್ ಆಗಿರಬೇಕು, ಒಂದಕ್ಕೊಂದು ಕನೆಕ್ಟ್ ಆಗಿರಬಾರ್ದು. ಮತ್ತೆ ಅದನ್ನು ಫ್ಲಕ್ಸ್ ಇರೋದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬೋರ್ಡ್ ಅಲ್ಲಿರೋ ಟ್ರ್ಯಾಕ್ಸ್ ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಮಾಡೆಲ್ ಅಲ್ಲಿ ಬಂದು ಜಾಸ್ತಿ ಇದೇ ಪ್ರಾಬ್ಲಮ್ ಬರೋದು. ನೀವೇನಾದ್ರೂ ಸಿಮಿಲರ್ ಬೋರ್ಡ್ ಏನಾದ್ರು ನಿಮಗೆ ಕಾಣಿಸಿ ಇದ್ರಲ್ಲಿ NAND IC ಇದೆ ಅನ್ನೋದಾದ್ರೆ 90% ಆಫ್ ದ ಕೇಸಸ್ ಅಲ್ಲಿ NAND ICಲೇ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ IC ಚೆನ್ನಾಗಿದೆಯಲ್ವಾ ಅಂತ ಚೆಕ್ ಮಾಡಿಕೊಂಡು IC ಚೆನ್ನಾಗಿದ್ರೆ ಮತ್ತೆ ಸಾಫ್ಟ್ವೇರ್ ಹಾಕಬೇಕಾಗುತ್ತೆ. ಇಲ್ಲ ICನೂ ಕರಪ್ಟ್ ಆಗಿದೆ, IC ಹೋಗಿದೆ ಅನ್ನೋದಾದ್ರೆ ಹೊಸ NAND ICನೇ ಹಾಕಿ ಸಾಫ್ಟ್ವೇರ್ ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು 89% ಸಾಫ್ಟ್ವೇರ್ ಆದ್ರೆ ರೈಟ್ ಆಗಿದೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ ಇಲ್ಲಿ. 99%, 100% ಸಹ ಇಲ್ಲಿ ಸಾಫ್ಟ್ವೇರ್ ನಮಗೆ ರೈಟ್ ಆಗಿದೆ. ನೀವು ಇಲ್ಲಿ ಟೈಮ್ ನೋಡ್ಬೋದು 594 seconds ಆಗಿದೆ. ಅಂದ್ರೆ ಆಲ್ಮೋಸ್ಟ್ 600, ಅಂದ್ರೆ 10 ನಿಮಿಷ ಇದು ಸಾಫ್ಟ್ವೇರ್ ರೈಟ್ ಆಗಿದೆ. ಈ 10 ನಿಮಿಷದವರೆಗೂ ನಾವೇನು ಬೇರೆ ಮಾಡೋದೇನು ಇರೋದಿಲ್ಲ, 10 ನಿಮಿಷ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇವಾಗ ಈ ಸರಿ ಈ ಅಟೆಂಪ್ಟ್ ಅಲ್ಲಿ ರೆಡಿ ಆಗಿಲ್ಲ ಅಂದ್ರೆ ಮತ್ತೆ IC ರಿಮೂವ್ ಮಾಡಿ ಮತ್ತೆ ಇನ್ನೊಂದ್ಸರಿ IC ರೀಚೆಕ್ ಮಾಡಿ ಮತ್ತೆ ಸಾಫ್ಟ್ವೇರ್ ಹಾಕಬೇಕು ಅಂದ್ರೂ ಸಹ 10 ನಿಮಿಷ ಟೈಮ್ ಆಗೇ ಆಗುತ್ತೆ. ಇದು ಚಿಪ್ ಆಗಿದ್ದಕ್ಕೆ 10 ನಿಮಿಷ ಆಗುತ್ತೆ. ಬೇರೆ ಚಿಪ್ಗಳೆಲ್ಲ ಇನ್ನೂ ಜಾಸ್ತಿ ಟೈಮ್ ಹಿಡಿಯುತ್ತೆ. ಇದರಲ್ಲಿ 2 GB ಅಷ್ಟು ಡೇಟಾ ಇರುತ್ತೆ. ಇವಾಗ ಈ ICನ ಪ್ರಾಪರ್ ಆಗಿ ಅದ್ರ ಪ್ಲೇಸ್ ಮಾಡಿ ಕರೆಕ್ಟ್ ಆಗಿ ಸಾಲ್ಡರ್ ಮಾಡ್ಕೊಬೇಕಾಗುತ್ತೆ. ಈಚ್ ಅಂಡ್ ಎವ್ರಿ ಪಿನ್ ಕರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗಬೇಕು, ಕರೆಕ್ಟ್ ಆಗಿ ಸಾಲ್ಡರ್ ಆಗಬೇಕು. ಸ್ವಲ್ಪ ಗಜಿಬಿಜಿ ಸಾಲ್ಡರಿಂಗ್ ಆಯ್ತು ಅಂದ್ರೆ ಇದರಲ್ಲಿ ಡೇಟಾ ಇರುತ್ತಲ್ಲ ಅದು ಕರೆಕ್ಟ್ ಆಗಿ ಪ್ರೊಸೆಸರ್ ಮತ್ತೆ ಈ NAND ICಲಿರೋ ಪ್ರೋಗ್ರಾಮ್ಸ್ ಕಮ್ಯುನಿಕೇಟ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಆವಾಗ ಮತ್ತೆ ನಮಗೆ ಸೇಮ್ ಪ್ರಾಬ್ಲಮ್ ಬರೋ ಇಶ್ಯೂ ಇರುತ್ತೆ, ಸೇಮ್ ಅದೇ ತರ ರೀಸ್ಟಾರ್ಟ್ ಆಗೋ ಇಶ್ಯೂ ಇರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲಾ ಪಿನ್ಸ್ನು ನಾನು ಸಾಲ್ಡರ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸರಿ ಸಾಲ್ಡರ್ ಮಾಡ್ಕೊಂತಿದ್ದೀನಿ. ಇಲ್ಲಿ ಪ್ರತಿಯೊಂದು ಪಿನ್ನು ಪಿನ್ ಬೈ ಪಿನ್ ನೋಡ್ಕೊಂಡು ಸಾಲ್ಡರ್ ಮಾಡಬೇಕಾಗುತ್ತೆ. ತುಂಬಾ ಜನ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತಾರೆ. ನಾನು ಮೈಕ್ರೋಸ್ಕೋಪ್ ಇಲ್ಲದೆ ಡೈರೆಕ್ಟ್ ಆಗಿ ಹಂಗೆ ಸಾಲ್ಡರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಮೈಕ್ರೋಸ್ಕೋಪ್ ವ್ಯೂ ಬೇಕು ಅಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಇಲ್ಲಿ ಹಾಕಿರ್ತೀನಿ. ಇವಾಗ ನಮ್ಮದು IC ಎಲ್ಲ ಕಂಪ್ಲೀಟ್ ಓಕೆ ಆಗಿದೆ. ಇದರಲ್ಲಿರೋ ಫ್ಲೆಕ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. IC ಇವಾಗ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಟಿವಿನ ಆನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಟಿವಿ ಓಕೆ ಆಗಿದೆಯಾ ಅಂತ ನೋಡ್ಕೊಬೇಕಾಗುತ್ತೆ. ಸಮ್ ಟೈಮ್ಸ್ ಇಷ್ಟು ಪ್ರೊಸೆಸ್ ಮಾಡಿದ್ಮೇಲೂ ಸಹ ಇದು ಬೋರ್ಡ್ ರೆಡಿ ಆಗಿರೋದಿಲ್ಲ. ಅದು ಏನು ಪ್ರಾಬ್ಲಮ್ ಅಂತ ನಾನು ನಿಮಗೆ ಫ್ಯೂಚರಲ್ಲಿ ಬರೋ ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ. ಆಕ್ಚುಲಿ ಈ ಟಿವಿಯಲ್ಲಿ ಪ್ರಾಬ್ಲಮ್ ಇದ್ದಿದ್ದಂತೂ NAND ICಯಲ್ಲಿ ಸಾಫ್ಟ್ವೇರ್ ಕರಪ್ಟ್ ಆಗಿತ್ತು. ಸಾಫ್ಟ್ವೇರ್ ಹಾಕಿದ್ದೀನಿ. ಇವಾಗ ನಮ್ಮ ಆಪಲ್ ಟಿವಿ ಕನೆಕ್ಟ್ ಮಾಡ್ಕೊಂಡು ಇದರಲ್ಲಿ ಒಂದು ಪಿಕ್ಚರ್ನ ಸಹ ಪ್ಲೇ ಮಾಡಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು ಇಷ್ಟೊತ್ತಾದರೂ ನಮ್ಗೆ ಇಲ್ಲಿ HDMI 1 ಅಲ್ಲಿ ಚೆಕ್ ಫಾರ್ ಸಿಗ್ನಲ್ ಅಂದ್ಬಿಟ್ಟು ಬೋರ್ಡ್ ಹಂಗೆ ಇದೆ. ಸ್ವಲ್ಪ HDMI ಕೇಬಲ್ ಲೂಸ್ ಇದೆ, ಅದಕ್ಕೋಸ್ಕರ ಇದು ಕರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇಲ್ಲ. ಇವಾಗ ಇದರಲ್ಲಿ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಸಹ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ನೋಡಿದ್ರಲ್ವಾ ಇವಾಗ ಪಿಕ್ಚರ್ ಎಲ್ಲ ಓಕೆ ಇದೆ. ಫಸ್ಟ್ ನಮ್ಗೆ ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ಪಿಕ್ಚರ್ ಬರೋವರೆಗೂ ಸಹ ವೆಯ್ಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಜಸ್ಟ್ ಇದು ಬಂದು ಹಂಗೆ ಹೋಗ್ಬಿಡೋದು. ಸೊ ಇವಾಗ ಕಂಪ್ಲೀಟ್ ನಮ್ಮ ಟಿವಿ ಆದರೆ ವರ್ಕಿಂಗ್ ಓಕೆ ಇದೆ. ಈ ಥರ ಪ್ರಾಬ್ಲಮ್ಸ್ ಸುಮಾರು ಟಿವಿಗಳಲ್ಲಿದೆ. ಈ ಮಾಡೆಲಲ್ಲಿ ಬಂದು ರೀಸ್ಟಾರ್ಟ್ ಆಗೋದಕ್ಕೆ ಮದರ್ ಬೋರ್ಡ್ ಇಶ್ಯೂ ಇರುತ್ತೆ. ಬೇರೆ ಮಾಡೆಲಲ್ಲಿ ರೀಸ್ಟಾರ್ಟ್ ಆಗೋದಕ್ಕೆ ಬೇರೆ ಬೇರೆ ಥರ ರೀಸನ್ಸ್ ಇರುತ್ತೆ. ನಾನು ಅದ್ರ ಬಗ್ಗೆ ಸುಮಾರು ವಿಡಿಯೋಸ್ ನಮ್ಮ ಚಾನಲಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಬೇರೆ ಯಾವ್ಯಾವ ಬ್ರ್ಯಾಂಡ್ಸಲ್ಲಿ ಯಾವ್ಯಾವ ಥರ ರೀಸ್ಟಾರ್ಟ್ಗೆ ಏನೇನು ಸಿಂಪ್ಟಮ್ಸ್ ಇರುತ್ತೆ ಅನ್ನೋದನ್ನ ನಾನು ಲಾಸ್ಟ್ ವಿಡಿಯೋಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೋಡಿದ್ರಲ್ವಾ, ಈ ಮಾಡಲ್ಲು ಏನಾದರೂ ನಿಮ್ಮ ಹತ್ರ ಟಿವಿಸ್ ಬಂದರೆ, ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಈ ಮಾಡಲ್ನ ಟಿವಿ ಇದ್ದರೆ ಈ ಪ್ರಾಬ್ಲಮ್ ಆಗಿರುತ್ತೆ. ಈ ಪ್ರಾಬ್ಲಮ್ನ ರೆಡಿ ಮಾಡೋ ಪ್ರೊಸೆಸ್ ಇದಾಗಿರುತ್ತೆ.
ಇದು ಫಸ್ಟ್ ಸ್ಟೆಪ್ಪಲ್ಲೇ ರೆಡಿ ಆಯಿತು. ಈ ಸ್ಟೆಪ್ಪಲ್ಲಿ ರೆಡಿ ಆಗಿಲ್ಲ ಅಂದರೆ ಇನ್ನೂ ಒಂದು 2-3 ಮೆಥಡ್ಸ್ ಇದೆ, ಅದನ್ನು ಟ್ರೈ ಮಾಡಿ ನಾವು ಇದರಲ್ಲಿ ರೆಡಿ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಇನ್ನಷ್ಟು ಟಿ ವಿ ರಿಪೇರ್ ವೀಡಿಯೋಸ್ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಿ ವಿ ರಿಪೇರ್ ವೀಡಿಯೋ ಜೊತೆ ಅದನ್ನು ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.